ಬೆಂಗಳೂರಿನ ವಿವೇಕಾನಂದ ಮಹಿಳಾ ಕಾಲೇಜು ಜನತಾ ಶಿಕ್ಷಣ ಸಂಸ್ಥೆಯ ವಿದ್ಯಾಲಯದಲ್ಲಿ ನಿನ್ನೆ ವಾರ್ಷಿಕೋತ್ಸವ ಸಂಭ್ರಮ ನಡೆಯಿತು. ರಾಜಾಜಿನಗರ ಸುತ್ತಮುತ್ತಲಿನಲ್ಲಿ ಮಹಿಳೆಯರಿಗಾಗಿ ವಿಶೇಷವಾಗಿ ಇರುವ ಕಾಲೇಜ್ ಇದೊಂದೇ. ಬಡ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಈ ಕಾಲೇಜ್ ಹೆಚ್ಚು ಹೊತ್ತು ನೀಡುತ್ತಿದ್ದು, ನಿನ್ನೆ ಬೆಂಗಳೂರಿನ ಡಾ ರಾಜ್ಕುಮಾರ್ ಒಳಾಂಗಣ ಸಭಾಂಗಣದಲ್ಲಿ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ವಿವೇಕಾನಂದ ಮಹಿಳಾ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೋಪಾಲಯ್ಯನವರು, ನಟಿ ತಾರಾ, ಹಾಸ್ಯ ಕಲಾವಿದ ರಾಘವೇಂದ್ರ, ಗಿಚ್ಚಿಗಿಲಿಗಿಲಿ ವಿಜೇತನಾದ ಹುಲಿ ಕಾರ್ತಿಕ್, ಖ್ಯಾತ ಗಾಯಕ ಕಂಬದ ರಂಗಯ್ಯ ಅವರು ಭಾಗಿಯಾಗಿದ್ದರು. ಹಾಗೂ ಕಾಲೇಜಿನ ಮಾಜಿ ಕುಲಪತಿಗಳಾದ ನಾರಾಯಣ ರೆಡ್ಡಿ, ಗೌರವ ಕಾರ್ಯದರ್ಶಿಗಳಾದ ಬಾಲಗೋಪಾಲ್ ಅವರು ಹಾಗೂ ಕಾಲೇಜಿನ ಚೇರ್ಮನ್ ಕೆಪಿ ಮಂಜು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾಡಗೀತೆಯಿಂದ ಶುರುವಾದ ಈ ಕಾರ್ಯಕ್ರಮ ವಿವೇಕಾನಂದ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿತ್ತು. ಕಲ್ಚರಲ್, ಸ್ಪೋರ್ಟ್ಸ್ ಹಾಗೂ ಅಕಾಡೆಮಿಕ್ಸ್ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಹಾಗೂ ಸರ್ಟಿಫಿಕೇಟ್ ನೀಡಿ ಗೌರವಿಸಲಾಯಿತು. ಬಳಿಕ ಮುಖ್ಯ ಅತಿಥಿಗಳು ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಪಬ್ಲಿಕ್ ನೆಕ್ಸ್ಟ್ನೊಂದಿಗೆ ವಾರ್ಷಿಕೋತ್ಸವದ ಬಗ್ಗೆ ಮಾತನಾಡಿದರು. ಲಾಟ್ ಆಫ್ ಎನರ್ಜಿ ಇಲ್ಲಿ ಒಂದು ಮಹಿಳೆಯರ ಕಾಲೇಜು ಅಂದ ತಕ್ಷಣ ನಮಗೆ, ಯಾಕಂದರೆ ನಾನು ಓದಿದ್ದು ಮಹಿಳೆಯರ ಕಾಲೇಜು NMKRV. ಅಫ್ಕೋರ್ಸ್ ನಾನು ಕಾಲೇಜು ಬರೋಷ್ಟೊಂದು 50 ಸಿನಿಮಾಗೆ ಹೋಗಿತ್ತು. ಸೊ ಐ ವಾಸ್ ಸಿನಿಮಾ ಆ್ಯಕ್ಟರ್ ಕಮ್ ಸ್ಟೂಡೆಂಟ್. ನಾನು ಇಲ್ಲಿ ಬಂದಲ್ಲಿ ನನಗೆ ಒಂದು ಅನಿಸಿದ್ದು ನಾನು ನನ್ನ ಕಾಲೇಜಿಗೆ ಬಂದಿದ್ದೀನಿ ಅಂತ. ಆ ಥರ ಅಷ್ಟೊಂದು ಖುಷಿ ಅನ್ನಿಸ್ತು. ಹುಡುಗಿರಲ್ಲಿ ಮತ್ತು ಟೀಚರ್ಸಲ್ಲಿ ಆ ಎಂಥ್ಯೂಸಿಯಾಸಮ್ ಇರೋದು, ಇಂಟ್ರೆಸ್ಟ್ ಇರೋದು ಮತ್ತು ಆ ಎನರ್ಜಿ ಇರೋದು ಖುಷಿ ಅನ್ನಿಸ್ತು. ಅನೇಕ ಕಾರ್ಯಕ್ರಮಗಳನ್ನು ಒಂದು ವರ್ಷದಲ್ಲಿ ತಾವೆಲ್ಲ ಮಾಡಿದ್ರ, ಮಹಿಳಾ ಕಾಲೇಜಿನಲ್ಲಿ ಮಾಡಿದ್ರ. ನಮ್ಮ ತ್ರಿವೇಣಿ ಮೇಡಮ್ ಅವರು ಅರ್ಧ ಗಂಟೆ ತಾಂಡು ಸುಮಾರು ಒಂದು 10 ಪುಟ ಎಲ್ಲ ಹೇಳಿದ್ರು, ಏನೇನಾಗಿದೆ ಏನು ಅಂತಕ್ಕಂಥದ್ದು ಎಲ್ಲನೂ ಹೇಳಿದ್ರು. ನಾನು ಈ ಕ್ಷೇತ್ರದ ಶಾಸಕನಾಗಬೇಕಾಗಲಿ, ಸಚಿವನಾಗಬೇಕಾಗಲಿ, ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತಂದ್ರೆ ನೀವು ನಿಮ್ಮ ತಂದೆ ತಾಯಿಂದೇನೋ ನನಗೆ ಆಶೀರ್ವಾದ ಮಾಡಿದ್ದಾರೆ. ಗೋಪಾಲಯ್ಯ ಬೇಕು ಅಂತಕ್ಕಂಥದ್ದನ್ನ ಇಲ್ಲಿನ ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ಯಾವತ್ತೂ ನಾನು ಹುಸಿ ಮಾಡೋದಿಲ್ಲ. ಇವತ್ತೇನು ನಮ್ಮ ಸರ್ಕಾರಿ ಶಾಲೆಗಳನ್ನು ಕಟ್ಟಿದ್ದೇನೆ, ಬಹುಶಃ ಅವೇ ಸಾಕ್ಷಿ ಆಗಿದೆ. ಈ ಮುಖಾಂತರ, ಈ ನಿಮ್ಮ ಟಿ ವಿ ಚಾನಲ್ ಮುಖಾಂತರ ಪ್ರಕಾರ, ನನ್ನ ಪ್ರಕಾರ ಮಕ್ಕಳು ಇಲ್ಲೇ ಬಂದು ಸೇರಿ ನಮ್ಮದು ಒಳ್ಳೆ ಇದು ಯೋಜನೆ ಇದೆ. ಆಮೇಲೆ ಇನ್ನೊಂದು ಫಸ್ಟ್ ಏನಂದರೆ ನಮ್ಮದು ಈ ಕೆಲಸಕ್ಕೆ ಜಾಬ್ ಆಪರ್ಚುನಿಟೀಸು ತುಂಬ ಚೆನ್ನಾಗಿದೆ ನಮ್ಮಲ್ಲಿ. ಅದೇ ಈ ಸತಿ ನೋಡಿ ನಮ್ಮ ರಾಜ್ಯ ಮಟ್ಟಕ್ಕೆ ಒಂದು 2 ಹೆಣ್ಮಕ್ಳು ಹೋಗಿದ್ದಾರೆ ರೆಸ್ಲಿಂಗಲ್ಲಿ. ನನಗೆ ತುಂಬ ಸಂತೋಷ ಆಗ್ತಿದೆ. ನಾನು ಯೂಶ್ವಲಿ ಸ್ಪೋರ್ಟ್ಸ್ಗೆ ತುಂಬ ಆಸಕ್ತಿ ಇದ್ದವನು. ನಮ್ಮ ಸೆಕ್ರೆಟ್ರಿಯವರು ಅಷ್ಟೇ, ಅವರು ಸ್ಪೋರ್ಟ್ಸ್ ಮ್ಯಾನು. ಈಸ್ ಆಲ್ಮೋಸ್ಟ್ 94 ಇಯರ್ಸ್. ನಮಗೆ ಈ ಥರ ಕೆಲವು ಅವಕಾಶ ಸಿಗೋದು ಮಕ್ಕಳು ಕಳಿಸೋದಕ್ಕೆ. ನನಗೆ ಎಷ್ಟು ಜನ ಮಕ್ಕಳು ಹೋಗ್ತಾರೆ ಅನ್ನೋದು ಏನು ತೊಂದರೆ ಇಲ್ಲ. ನಾನು ಯಾರೇ ಆಸಕ್ತಿ ಇದ್ದುಬಿಟ್ರೆ ನಾನು ಕಳ್ಸೋಕ್ಕೆ ರೆಡಿ ಇದ್ದೀನಿ. ನಾನು ಕಂಪ್ಯೂಟರ್ ಇದರೊಳಗೆ ಸೆಷನ್ನಲ್ಲಿ ಅದು ಕೂಡ ಅವ್ರಿಗೆ ತರಬೇತಿ ಕೊಡಬೇಕು ಹಾಗೆ ಅಂತ ನಾವು ಯೋಚನೆ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಇನ್ನು ಅತ್ಯುನ್ನತವಾಗಿ ವಿದ್ಯಾಭ್ಯಾಸವನ್ನು ಕಲಿಸೋದಕ್ಕೆ ಅವಕಾಶ ಮಾಡೋದಕ್ಕೆ ಜನಗಳ ಸಹಾಯ ಕೂಡ ಬರ್ತಾ ಇದೆ ನಮಗೆ. ಶ್ರೀಮಾನ್ ಗೋಪಾಲಯ್ಯನವರು ತುಂಬ ಮುತುವರ್ಜಿ ವಹಿಸಿ ಅವರು ಕೂಡ ಭಾಳ ಮುತುವರ್ಜಿ ಕೊಡಿ ಎಲ್ಲ ಇಂಟ್ರೆಸ್ಟನ್ನು, ಎಲ್ಲ ಅಡ್ವಾಂಟೇಜಸ್ಸನ್ನು ಕೊಡ್ತಾ ಇದ್ದಾರೆ. ಅವರು ಉಪಕಾರಗಳು ಭಾಳ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಚಿರುನುಡಿಗಮ್ಮ. ನಾವು ಸಮಾಜಕ್ಕೆ ಅದರ ಜೊತೆಗೆ ಮೌಲ್ಯಾಧಾರಿತವಾದಂತಹ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ತಂದೆ ತಾಯಿಗೆ ಬೆಲೆ ಕೊಡೋದಿರ್ಬೋದು, ಸಮಾಜದಲ್ಲಿ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದಿರ್ಬೋದು, ಪ್ರತಿಯೊಂದರ ಬಗ್ಗೆ ಕಾರ್ಯಾಗಾರಗಳಿರ್ಬೋದು, ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡೋದಿರ್ಬೋದು, ಇವೆಲ್ಲವನ್ನು ಕೊಡ್ತಾ ಇರೋದ್ರಿಂದ ನಮ್ಮ ಈ ಒಂದು ಸಂಸ್ಥೆ ಇಲ್ಲಿ ಒಂದು ಮಹಾಲಕ್ಷ್ಮಿ ಲೇಔಟಿನಲ್ಲಿ ಒಂದು ಪ್ರಚಲಿತವಾದಂತಹ ಸಂಸ್ಥೆ ಆಗಿದೆ. ಸೊ ಎಜುಕೇಷನ್ ಅಷ್ಟೇ ಅಲ್ಲದೆ ಸ್ಪೋರ್ಟ್ಸ್ಗೆ, ಕಲ್ಚರಲ್ಗೆ ಎಲ್ಲ ಥರದ್ದು ಒತ್ತನ್ನು ಕೂಡ ಕೊಡ್ತಾ ಇದ್ದೀವಿ. ಮತ್ತು 100% ಪ್ಲೇಸ್ಮೆಂಟ್ ಕೊಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ನಮ್ಮ ಮಕ್ಕಳು ಟಾಪ್ ಲೆವೆಲಲ್ಲಿ HR ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಖುಷಿಯ ವಿಚಾರ ಆಗಿರುತ್ತೆ. ಎಷ್ಟೋ ಮಕ್ಕಳು ಓದಬೇಕು ಅಂತ ಆಸೆ ಇರುತ್ತೆ, ಮನೆಯೂ ಸಂಭಾಳಿಸಬೇಕು ಅಂತ ಇರುತ್ತೆ. ಸೊ ಅಂಥವರಿಗೆ ಎಜುಕೇಷನ್ ಜೊತೆಗೆ ಪಾರ್ಟ್ ಟೈಮ್ ಜಾಬ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ. ಒಟ್ಟಾರೆ ಶುಕ್ರವಾರ ನಡೆದ ವಿವೇಕಾನಂದ ಮಹಿಳಾ ಕಾಲೇಜಿನ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಯಶಸ್ವಿಯಾಗಿದ್ದು, ಮಹಿಳೆಯರಿಗೆ ಒಳ್ಳೆಯ ಜೀವನ ಕಟ್ಟಿಕೊಡಲು ಹಾಗೂ ಹಲವಾರು ಅವಕಾಶಗಳನ್ನು ನೀಡುತ್ತಿರುವ ಈ ಕಾಲೇಜು ಇನ್ನಷ್ಟು ಯಶಸ್ಸು ಕಾಣಲಿ ಎಂಬುದೇ ನಮ್ಮ ಆಶಯ.